ಅಮ್ಮ ನಾವು ಹೊರಟದ್ದು ಸುರಪುರಕ್ಕೆ ಸುರಪುರಕ್ಕೆ ದಿಗ್ವಿಜಯವನ್ನ ದಿಗ್ವಿಜಯ ಮಾಡ್ಲಿಕ್ಕೆ ಬಂದ್ರಲ್ಲ ಅಮ್ಮ. ಬೇರಾಗಿ ಬಂದ್ರು, ಒಬ್ಬೊಬ್ಬರಾಗಿ ಬಂದರು. ಒಬ್ಬೊಬ್ಬರಾಗಿ ಬಂದ್ರು. ಮೊದಲು ಬಂದವ ಅವ ಯಾರು? ಅಗ್ನಿ. ನಾನು ಅಗ್ನಿ ಮುಟ್ಟಿದ್ರೆ ಸುಟ್ಟೋಗ್ತೀಯ. ಏನು ಒಂದು ಶೈಲಿ ಎಲ್ಲ ಬದಲಾಗ್ತಾ ಇದೆಯಲ್ಲ. ಅಲ್ಲಿ 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 ಅಗ್ನಿ ತೋರಿಸಿದ ಶೈಲಿ ಹಾಗೆ. ಓ ಹಾಗಿತ್ತು. ಹಾಗಿತ್ತು ಹಾಗೆ. ಹೇಳು. ಬಂದು ನಿಂತನ ನಿಮ್ಮ ಗಂಡ ಮೆಲ್ಲೊಮ್ಮೆ ಆ ಕಡೆ ಈ ಕಡೆ ನೋಡಿದ್ರು. ಸೂಸು ಅಗ್ನಿ ಬಂದದ್ದು ಬೆಂಕಿ. ನಿಮ್ಮ ಗಂಡ ಏನಾಯ್ತು? ಸುಡುವ ಕೋಪದಿಂದ 108 ಅಗ್ನಿಶಾಮಕ 108 ಅಗ್ನಿಶಾಮಕ 108 ಅಗ್ನಿ ಶಮನವಾಗಿರಬಹುದು. 108 ಅಗ್ನಿ ಶಮನ ಮಂತ್ರಗಳನ್ನು ಹೇಳಿ ಅಗ್ನಿ ಶಮನ ಮಂತ್ರಗಳನ್ನ ಹೇಳಿದ್ರು. ಓಡಿದ ಯಾರು ಬಂದ? ಓಡಿ ಹೋದ್ನ ಅಗ್ನಿ. ಅಗ್ನಿ 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 ಓಡಿದ. ಮತ್ತೆ ವರುಣ ಬಂದ, ಅವನು ಓಡಿದ. ಆಮೇಲೆ ಇನ್ನೊಬ್ಬ ಬಂದ. ಯಾರು? ಏಮೆ 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 ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಹಿಡ್ಕೊಂಡ್ ಬಂದದ್ದು. ಪಾಯಸ ಯಮ ಬಂದದ್ದು. ಕೋಣದ ಮೇಲೇರಿ ಕೋಣದ ಮೇಲೆಯಲ್ಲಿ ಪಾಶವನ್ನ ಹಿಡಿದುಕೊಂಡು ಭಾಷಾ ಅವನ್ ಅದನ್ನೇ ಹೇಳ್ತಾ ಇದ್ದಾರೆ. ಭಾಷಾ ಇವನನ್ನ ಎಲ್ಲಿಂದ ಕರ್ಕೊಂಡು ಬಂದದ್ದು ನೀವು? ಅದು ಅಲ್ಲಿಂದ. ಎಲ್ಲಿಂದ? ಓ ಅಲ್ಲಿಂದ. ನೀನು ನಾನು ನಿಮ್ಮವನಲ್ವಮ್ಮ, ನೀವು ಎಲ್ಲಿಂದ ಅಂತ ಮತ್ತೆ ಎಂತ ಪ್ರಸಂಗದೊಳಗೊಂದು ಅಧಿಕ ಪ್ರಸಂಗ. ಭಾಷಾ ಅವನೊಂದು ಬರುವಾಗ ನನಗೊಂದು ಸಿಟ್ಟು ಬಂತು. ಸಿಟ್ಟು ಬಂತು. ನಿನಗೆ ಯಾಕೆ ಸಿಟ್ಟು ಬರುದು? ನನಗೆ ಯಾಕೆ ಸಿಟ್ಟು ಬರೋದು ಅಂತ ಹೇಳಿದ್ರಮ್ಮ, ಇದು ಬಹಳ ಸ್ವಲ್ಪ ವರ್ಷದ ಹಿಂದಿನ ಕತೆ. ನಿನಗೂ ಸಿಟ್ಟು ಬರ್ತದೆ? ಬರ್ತದೆ. ಹಿಂದಿನ ಕತೆ ಏನು? ನನ್ನದೊಂದು ಬಹಳ ಸಣ್ಣ ಪ್ರಾಯದ ಅಜ್ಜಿ ಇದ್ರು. ಸಣ್ಣ ಪ್ರಾಯದಂದ್ರೆ ಅದೇ? ಅವನನ್ನು ಯಮ ಕೊಂಡು ಹೋಗಿದ್ದಾನೆ. ಸಣ್ಣ ಪ್ರಾಯದಂದ್ರೆ ಎಷ್ಟು? ಸಣ್ಣ ಪ್ರಾಯ ಅಂದ್ರೆ ಜಾಸ್ತಿ ಏನಿಲ್ಲ, ಒಂದು 99 ಇನ್ನು ಉಳಿಲಿಕ್ಕೆ ಅಂತ ಉಂಟು. ಉಳಿಲಿಕ್ಕೆ ಅವ್ರ ಹತ್ರ ಒಂದು ಆಸೆ ಇತ್ತು. ಆಸೆ ಸಾಯುವುದಕ್ಕಿಂತ ಮುಂಚೆ ಒಂದು ಆಸೆ ಇತ್ತು. ಏನು? ಒಮ್ಮೆ ಆದ್ರೂ ಪುಟ್ಟ ಗೌರಿಯ ಮದುವೆಯನ್ನು ನೋಡಿ ಹೋಗ್ಬೇಕು ಅಂತ. ಇನ್ನ ಪುಟ್ಟ ಗೌರಿ? ನಮ್ಮಲ್ಲಿ ಸುಮಾರು ಪುಟ್ಟ ಗೌರಿಗಳು ಕಾಯುತ್ತಾ ಇದ್ದಾರೆ. ನೋಡು, ಪ್ರಜೆಗಳನ್ನ ನೋಡು. ಸುಮಾರು ಉಂಟಾ? ಯಮ ಬಂದ. ಯಮನನ್ನು ನಿಮ್ಮ ಗಂಡ ಓಡಿಸಿದ. ಮತ್ತೆ ಎಷ್ಟಾದರೂ ನನ್ನ ಗಂಡನಲ್ಲವೇ? ನಿಮ್ಮ ಗಂಡ ದಿವಂಗತರಲ್ವಾ? ಧೀಮಂತರಲ್ವಾ? ಹಾಗೆ ಓಡಿಸಿದ್ರು. ಇನ್ನು ಅಲ್ಲೇ ಒಬ್ಬ ಇದ್ದಾನೆ. ಒಬ್ಬ ಯಾರು? ಹೇಳ್ತೇನೆ ಒಬ್ಬ. ಈ ಮುಂದೆಯಿಂದ ಬಂದವರೆಲ್ಲ ಸೋತು ಹೋಗ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಯ್ತು. ಅವ ವಾಯು ಅಂತ ಮಾಡಿದ್ದು. ನಿಮ್ಮ ಯಜಮಾನ್ರ ಹಿಂದೆಯಿಂದ ವಾಯು ಬಂದದ್ದು. ಅದು ಹಾಗಲ್ಲವ. ಅದು ಗುರ್ತಿಗೇಳಿ ಅದು ಸಹ ಸದ್ದಿಲ್ಲದೆ ಬಂದದ್ದು. ನಿಮ್ಮ ಗಂಡನ ಹಿಂದೆಯಿಂದ ವಾಯು, ಅದರ ಹಿಂದೆ ನಾನು. ಈ ಸದ್ದು ಮಾಡಿಕೊಂಡು ಬಂದೆ ಆದ್ರೂ ತಡಿಲಿಕ್ಕೆ ಆಗ್ತದೆ. ಈ ಸದ್ದಿಲ್ಲದೆ ಬರ್ತದೆ. ಗೊತ್ತಾಗುದಿಲ್ಲ ಎಲ್ಲಿಂದ ಬರ್ತಾರೆ. ಯುದ್ಧಕ್ಕೆ ಎಲ್ಲಿಂದ ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಬಂದ ಹಿಂದಿಂದ ನಾನು ಯಜಮಾನರ ಹಿಂದಿದ್ದೆಲ್ಲ ನನಗೆ ಗೊತ್ತಾಯ್ತು. ನೋಡಿ, ವಾಯು ಬಂದ ಯಜಮಾನರಿಗೆ ವಾಯು. ನನಗೆ ಗೊತ್ತಾಯ್ತು. ಯಜಮಾನರಿಗೆ ವಾಯು ಬಂದದ್ದು ನನಗೆ ಗೊತ್ತಾಯ್ತಲ್ಲ. ಯಜಮಾನರಿಂದ ವಾಯು ತಪ್ಪಿಸಿಕೊಂಡು ಹೋದ. ನಾನು ಹೇಳಿದೆ ಯಜಮಾನ್ರೆ ನೋಡಿ, ಅಲ್ಲಿ ಅವ ಓಡ್ತಿದ್ದಾನೆ. ವಾಯು ಓಡುದಿಲ್ಲ. ಅವ ಓಡುದಿಲ್ಲ. ಹೀಗೆ ಅಲ್ಲಲ್ಲ, ಹಾಗೆ ಓಡಿದ ಅಲ್ಲಿ ಓಡಿದ್ದು. ಹೇಳು. ನಿಮ್ಮ ಯಜಮಾನರು ಶಕ್ತಿಗಾರರಲ್ಲ? ಹೋಗಿ ಹಿಂದೆಯಿಂದ ಅವನನ್ನು ಹಿಡಿದುಕೊಂಡು ಬಂದು ಅವನನ್ನು ಸೋಲಿಸಿದ್ರು. ಬಿಡ್ತಾರ ಮತ್ತೆ? ಇನ್ನು ಒಬ್ಬೊಬ್ಬರಾಗಿ ಬಂದ್ರೆ ಎಂತದೂ ಆಗುದಿಲ್ಲ ಅಂತ ಗೊತ್ತಾಯ್ತು. ಇಬ್ಬಿಬ್ರಾಗಿ ಬಂದ್ರು. ನೀರಲ್ಲಿ ಮತ್ತೆ ಮುಂತಾದವರು ಬಂದ್ರು. ನಿರುತಿ ಮತ್ತೆ ಮುಂತಾದವರು ಬಂದ್ರು. ಅವರನ್ನೆಲ್ಲ ನಿಮ್ಮ ಗಂಡ ಮತ್ತೆ ಅಷ್ಟೊತ್ತಿಗಾಗುವಾಗ ಅಲ್ಲಿಂದ ಒಬ್ಬ ಬಂದ ಅಲ್ಲ. ಬಂದು ನಿಂತಾಗ ನಮ್ಮವರಲ್ಲಿ ಎಂತ ಹೇಳಿದ್ರು ಗೊತ್ತುಂಟ? ಬಂದನೋ ಬಾವ ಬಂದನೋ ಬಾವ ಬಂದನೋ. ಅವ ಸುರೇಶ ಶ್ರೀಯಸ ಸೂರಪ್ಪ ಬಂದ. ಸುರಪ್ಪ ಕೈಯಲ್ಲಿ ಐರಾವತವನ್ನ ಪಿಡಿದುಕೊಂಡು
ಉಜಿರಾಯುಧವನ್ನ ಏರಿಕೊಂಡು ಬಂದ. ಅದು ಹಾಗಲ್ಲವು. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದುಕೊಂಡು. ಉಜಿರಾಯುಧ ವಜ್ರಾಯುಧ ಗುರೇಂಕೆರಾಯುಧ ನಿನ್ನ ನಾಲಿಗೆಗೆ ವಜ್ರಾಯುಧವನ್ನ ವಜ್ರಾಯುಧವನ್ನ ಹಿಡಿದುಕೊಂಡು ಐರಾವತವನ್ನ ಐರಾವತವನ್ನ ಏರಿಕೊಂಡು. ಐರಾವತನ ಏರಿ ಯಾವ್ದಾದ್ರು ಪಿಡಿಲಿ ಯಾವ್ದಾದ್ರು ಏರ್ಲಿ ಅವ್ರದಲ್ವಾ. ಬಂದು ನಿಂತಾಗ ನಿಮ್ಮ ಗಂಡವನನ್ನು ನೋಡಿದ್ರು. ಕೋಪ ಬಂತು ನಿಮ್ಮ ಗಂಡನಿಗೆ. ನಿಂತು ಹೇಳಿದ್ದೆಂತದು, ಬಾರ ಉದ್ದಲಂಗದೊಳಗೆ ಬಾರ ಉದ್ದಲಂಗದೊಳಗೆ ಬಾ ಉದ್ದಲಂಗದೊಳಗೆ ಈಗ ಬಾ. ಉದ್ದಲಂಗ ಉದ್ದಲಂಗವಲ್ಲ, ಯುದ್ಧರಂಗ. ನಾನದು ಮರೆಯಲ್ಲಿ ನಿಂತದಲ್ಲ, ನನಗದು ಯುದ್ಧರಂಗ ಹೋಗಿ ಉದ್ದಲಂಗ ಕೇಳಿಸಿದ್ದಮ್ಮ. ಉದ್ದಲಂಗದೊಳಗೆ ಬಾ ಅಂತ ಹೇಳಿದ್ರು. ಯುದ್ಧರಂಗದ ಒಳಗೆ ಬಾ ಅಂತ ಹೇಳಿ ಬಂದ. ಅದು ಐರಾವತ ನಿಮಗೆ ಗೊತ್ತುಂಟಲ್ಲ, ಬಿಳಿದು ದೊಡ್ಡದು ಬಿಳಿದು. ಅದನ್ನೊಂದು ಯುದ್ಧರಂಗದೊಳಗೆ ತಿರುಗಿಸ್ಲಿಕ್ಕೆ ಕಷ್ಟಪಟ್ಟ ಸುರಪ ಕಷ್ಟಪಟ್ಟ. ಹೇಗೂ ಬಂದು ನಿಂತಿದ್ದು. ನಿಂತ ಮೇಲೆ ಎಂತ ಅಂತ ಹೇಳುದಮ್ಮ, ಏನಂತ ಮನಸ್ಸಿನ ನೋವನ್ನು ತೋಡಿಕೊಳ್ಳಿ. ಏನಾಯ್ತು ದೇವೇಂದ್ರ? ದೇವೇಂದ್ರ ನಿಮ್ಮ ಗಂಡನ ಎದುರು ಸೋತು ಹೋದ್ರಮ್ಮ. ಅದು ಸಂತೋಷದ ವಿಚಾರವಲ್ಲವೇ? ನಮ್ಮ ಯಜಮಾನರು ಗೆದ್ದರು. ನಮ್ಮ ಯಜಮಾನರು ನನ್ನ ಯಜಮಾನರು ಗೆದ್ದರು. ಯುದ್ಧದಲ್ಲಿ ಗೆದ್ದದಕ್ಕೆ ನಗುತ್ತಾ ಹೇಳಬೇಕು. ನಕ್ಕಿ ಹೇಳ್ಬೇಕಾ? ನಗುತ್ತಾ ಹೇಳಬೇಕು. ಹೇಳ್ಬೇಕಾ? ಇವನ ಶೈಲಿಯೆಲ್ಲ ಬದಲಾಗ್ತಾ ಇದೆ. ಹೇಳ್ಬೇಕಾ? ವಿಚಾರವನ್ನು ಹೇಳು. ಸೋತು ಓಡಿದ್ನ ಸುರಪ್ಪ. ಬರಿದಾಯ್ತು ಸಿಂಹದ ಪೀಠ ಅಲ್ಲ, ಸ್ವರ್ಗದ ಪೀಠ ಬಿರಿದಾಯ್ತು. ಆ ಕಡೆ ನೋಡಿದ್ದು ನಿಮ್ಮ ಗಂಡ ಒಂದು ಸುತ್ತು ತೆಗೆದು ಏರಿದ್ರು. ಮಸಣ ಏರಿದ್ರು. ಸಿಂಹಾಸವನ್ನ ಏರಿದ್ರು. 7 ಸ್ಟಾರ್ ಸಿಂಹವಿಷ್ಟರಾದ್ರು. ಸಿಂಹವಿಷ್ಟರಾದ್ರು. ಮಸಣ ಏರಿ ಸಿಂಹಾಸನದ ಮೇಲೆ ಕೂತ ಮೇಲೆ ಉಂಟಲ್ಲ. ಅಲ್ಲ ಅಲ್ಲಿ ನಿಮ್ಮ ಯಜಮಾನರು ನನ್ನನ್ನು ಕದ್ದದ್ದು. ಅದು ಭಾವನಾ ಲಾರಿಯೊಟ್ಟಿಗೆ ಬಂದದ್ದು. ಭಾವನಾ ಲಹರಿ ಅದರೊಟ್ಟಿಗೆ ಬಂದದ್ದು. ಏರಿದ್ರ ಕರೆದು ನನ್ನನ್ನು ಕರೆದು ಕೇಳಿದ್ರು, ಇಲ್ಲೆಲ್ಲ ಉಂಟಂತಲ್ಲ ಏನು? ಮನೋರಂಜನೆ ಕಾರ್ಯಕ್ರಮಗಳು, ಸಾಂಕ್ರಾಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆಫೀಸರ್ ಸ್ತ್ರೀಯರು, ಅಪ್ಸರೆಯರು ವಯರ್ನಲ್ಲಿ ನಡ್ಕೊಂಡು ಬಂದದ್ದು. ವಯ್ಯಾರದಲ್ಲಿ ನಡ್ಕೊಂಡು ಬಂದು ನಿಂತರು. ನಿಂತ ಕೂಡಲೇ ನಿಮ್ಮ ಗಂಡ ಹೇಳಿದ್ರು, ತೋರಿಸಿ, ಎಲ್ಲ ತೋರಿಸಿ, ಪ್ರತಿಭೆಗಳನ್ನೆಲ್ಲ ತೋರಿಸಿ. ಪ್ರತಿಭೆಗಳು ಶುರು ಮಾಡಿದ್ರು. ಕುಣಿಲಿಕ್ಕೆ ಶುರು ಮಾಡಿದ್ರು. ನೃತ್ಯ, ಎಂತ ಒಂದು ನೃತ್ಯ ನೋಡಲಿಕ್ಕೆ 4 ಕಣ್ಣು ಸಾಲ, 2 ಕಣ್ಣು ಸಾಲದು. ಅಷ್ಟಾಗುವಾಗ ಇವರ ನೃತ್ಯಕ್ಕೆಲ್ಲ ಕಾರಣ ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರು. ಹಿಮ್ಮೇಳ ಅಲ್ಲಿದ್ದು ಹಿಮ್ಮೇಳ. ಚಿತ್ರಸೇನ ಅಲ್ಲ, ತುಮಕೂರು ನಾರದ ಹಾಡುವವರಲ್ವಾ? ಹೌದು, ತುಮಕೂರು ನಾರದರು. ತುಂಬೂರು ನಾರದರು. ತುಂಬೂರು ನಾರದ. ಎಂತ ಸಂಗೀತಮ್ಮ. ನಾನು ನನ್ನ ಹೆಂಡತಿಯ ಮುಂದೆ ತೋರಿಸ್ಬೇಕು ಅಂತ ಕೆಲವೊಂದು ಕಲ್ತುಕೊಂಡು ಬಂದಿದೆ. ನೀನು ಹಾಡುವುದು, ಅವಳು ಕೇಳುವುದು. ಹಾಗೆ ಈಗ ನಿಮ್ಮ ಮುಂದೆ ತೋರಿಸ್ಬೇಕಾ? ನೋಡ, ಒಂದು ಹೆಂಡತಿಯ ಮುಂದೆ ಅಂತ ಕಲ್ತ್ಕೊಂಡು ಬಂದದ್ದು ನಿಮ್ಮ ಮುಂದೆ ತೋರಿಸ್ತೇನೆ. ಶುರು ಮಾಡಿದ್ರು. ಇದು ಸಮೋಸ. ಮತ್ತೆಂತ ಸರಿಯಾಗಿಲ್ವಾ? ಶ್ರುತಿಯಲ್ಲಿರ್ಬೇಕು. ಶ್ರುತಿಗೆ ಸೇರಿಸು. ಯಾವುದು?
ಇದು ಶ್ರುತಿ ಉಂಟಾ? ಉಂಟು 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 ಯಾವುದು ಯಾವುದು ನನಗೆ ಒಂದು ಹಳದಿ 12 ಇದ್ರೆ ಆದಿತ್ತು. ಹಳದಿ ಇಲ್ಲ ಬಿಳಿ ಕೆಂಪು ಕೆಂಪು ನಿನಗೆ ಬಿಳಿ ಆದಿತ್ತು ಬಿಳಿ ಆದಿತ್ತ ಬಿಳಿ ಆದಿತ್ತು ಈ ಮುಖಕ್ಕೆ ಬಿಳಿ ಆದಿತ್ತ ತಬಗ ಉಂಟು ಎಷ್ಟು ಬಿಳಿ ಎಷ್ಟರಲ್ಲಿ ಬಿಳಿ 5ರಲ್ಲಿ ಇಡುವ 5ರಲ್ಲಿ ಶುರು ಮಾಡಿದ್ರಮ್ಮ. ನಿದಪ್ಪ ನಿನ್ನ ಪದಪ್ಪ ನಿನ್ನ ಮದಪ್ಪ ನಿದಪ್ಪ ನಿನ್ನಪ್ಪ ನಾದಪ್ಪ. ಯಾರಿಗೆ ಹೇಳ್ತಾ ಇದ್ದ? ಅಲ್ಲಲ್ಲ ಅದಲ್ಲಿ ಹಾಲಾಪನೆ ಹಾಲಾಪನೆ ಹಾಳಾಗುವುದಕ್ಕೆ ನಿಂತು ಆಲಾಪನೆ ಆಲಾಪನೆ ಅದು ಲೆಕ್ಕದಲ್ಲಿದ್ರೆ ಆಲಾಪನೆ, ಲೆಕ್ಕ ತಪ್ಪಿದ್ರೆ ಹಾಳಾಪುನೆ. ಹಾಳಾಗ್ಲಿಕ್ಕೆ ಇವನಲ್ಲಿ ಎಂತ ಉಂಟಿದೆ? ಆಲಾಪನೆ ಅದು ತೆಗೆದ್ರು ಆಲಾಪನೆ. ಮತ್ತೆ ಶುರು ಮಾಡಿದ್ರು ಬಾಯಿ ತಾಳ, ಬಾಯಲ್ಲಿ ತಾಳ ಹಾಕುದು. ತಾಳ ತಾಳ ನೋಡಿ. ಅಭ್ಯಾಸಗಳು ಅಭ್ಯಾಸಗಳು ಅಭ್ಯಾಸ ಬಿಡು. ತಾಳ ಹಾಕುವುದು ಹೀಗೆ. ಅದು ಬೇರೆ, ಅದು ಬೇರೆ. ಹಾಗಲ್ಲ ಹಾಗೆ ಅಲ್ಲ, ಹೀಗೆ. ಓ ನಿಮಗೆ ಭಾರಿ ಗೊತ್ತುಂಟು. ಕಲಿತಿದ್ದೇನೆ. ನೀವಿಲ್ಲಿದ್ದು ಹೇಗೂ ಚಟ್ಟದ ರಾಣಿ ಅಲ್ವಾ? ಪಟ್ಟದ ರಾಣಿ. ಪಟ್ಟದ ರಾಣಿ ಅಲ್ಲ, ಮತ್ತೆ ಕಲಿಯದಿರ್ತೀರಿ. ಕಲ್ತಿದ್ದೀರಲ್ಲ? ಕಲಿತಿದ್ದೇನೆ. ಈಗ ಮೊದಲೇದು ಈ ತಾಂಟ ಹೊಂಡ ದಿನ ಕೊರ ಸಾಯಿ ಸಾಯಿ ತರಕಿಟ ತಾಂಟ ಹೊಂಡ ದಿನ ಕೊರ ಸಾಯಿ ಸಾಯಿ. ಏನ ತತ್ತೋಂಗ ದಿಕ್ಕ ತಕ್ಕ ತೈ ಟೈ ಟೈ ತಕ್ಕೋ ತತ್ತೋಂಗ ದಿಕ್ಕು ತಕ್ಕ ತೈ ಟೈ ಟೈ. ಇವನ ಅಭ್ಯಾಸ ಬಿಡಬೇಕೆ? ಅಷ್ಟೊತ್ತಿಗಾಗುವಾಗ ಇನ್ನೊಬ್ಳು ಬದಿಯಲ್ಲಿ ನಿಂತಿದ್ಲು. ಬದಿಯಲ್ಲಿ ನಿಂತಿದ್ದವಳು ಅವಳಷ್ಟಕ್ಕೆ ಅವಳು. ಯಾರು ಯಾರು ಯಾರ್ಯಾರು ನಿಮಗೆ ಹೆಸರು ಹೇಳಿಲ್ಲಲ್ಲ? ಹೇಳಿಲ್ಲ. ಮತ್ತೆ ಹೆಸರುಂಟು ನಿಮ್ಗೆ ಯಾರ್ಯಾರು ಅಂತ. ಮೊದಲು ದಂಬೆ, ರಂಭೆ, ಉಮಾಶ್ರೀ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಪುಂಡಿಗಸಿ, ಕುಂಜಿಗಸ್ತಲೆ, ಮಸಾಲ ದೋಸೆ, ಮಂಜುಘೋಷೆ, ಹಿಟಾಚಿ, ಋತಾಚಿ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಶಬ್ದ ಮಾಡ್ತಾ ಆಂಬ್ಯುಲೆನ್ಸ್ ಬಂತು. ಕೊನೆಗೆ ಅದೇ ಆಲಂಬೂಷ. ಇವ್ರೆ ಇವ್ರೆ ಕುಣಿಲಿಕ್ಕೆ ಅದರಲ್ಲಿ ಅವಳು ಆಂಬ್ಯುಲೆನ್ಸ್ ಉಂಟಲ್ಲ, ಆಲಂಬೂಷ. ಆಲಂಬುಷ ಆಲಂಬುಷ ಪಕ್ಕದಲ್ಲಿ ಕೂತ್ಕೊಂಡು ಅವಳಷ್ಟಕ್ಕೆ ಅವಳೆ ಆ ಕೈ ದಿನ ಆ ಕೈ ದಿನ ಕೈ ದಿನ ಆ ಕೈ ದಿನ. ಏನದು? ತೈದಿನ 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 ತೈದಿನ. ಅಷ್ಟೊತ್ತಿಗೆ ಆಗುವಾಗ ಇನ್ನೊಬ್ಳು ಆ ಕಡೆ ಬದಿಯಲ್ಲಿದ್ದು ದಂಬೆ ದಂಬೆ ಅವಳಷ್ಟಕ್ಕೆ ಹೇಳುದು ಮೆಲ್ಲ, ದಿನದ್ದು ದಿನಕ್ಕೆ ಇಲ್ಲಿ ಕೊಡುದು ದಿನದ್ದು ದಿನಕ್ಕೆ. ಅದು ದಿನದ್ದು ದಿನಕ್ಕೆ ಅದು ದಿನತ್ತ ದಿನತ್ತ. ಅಷ್ಟೊತ್ತಿಗೆ ಆಗುವಾಗ ಅವರಿದ್ರಲ್ಲ ನಾರದರು ಚಿಪ್ಪರ ಸೇನೆ ಎಲ್ಲ ಅವ್ರ ಮದ್ದಳೆಯಲ್ಲಿ ಗುಮ್ಕಿ ಹಾಕುದು. ನಾದೊಂದುಲ್ಲ 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 ನಾದಿರ್ತಿರ್ನ ನಾದಿರ್ತಿರ್ನ ನಾದಿರ್ತಿರ್ನ. ಓ ನಿಮ್ಮ ಆಸ್ಥಾನದವರಿಗೂ ಗೊತ್ತುಂಟು. ಮತ್ತೆ ನಾದೊಂದುಲ್ಲ ಹೊಡಿಸಿ ತೋರಿಸಿ ಹಾಗೆ ಉಂಟು. ನಾವು ಅಷ್ಟರಲ್ಲಿಗೆ ಬಾಯಿ ತಾಳ ಮುಗಿಯಿತು. ಮತ್ತೆ ಶುರು ಮಾಡಿದ್ರು ಹಾಡಾಡ್ಲಿಕ್ಕೆ. ತುಂಬರ ನಾರದ ತನಿಯಲ್ಲಿ ಹೇಳ್ತೇನೆ ನಾನು. ಚಿಚ್ಚಿಯಲ್ಲಿ ಉಂಟಲ್ಲ, ಚಿಚ್ಚಿಯಲ್ಲಿ ಉಂಟಲ್ಲ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಎಂತದು ಅಷ್ಟೊತ್ತಿಗಾಗುವಾಗ ನಿಮ್ಮ ಗಂಡ ಸಾಕು ನಿಲ್ಲಿಸಿ, ಎಲ್ಲ ಇವತ್ತೇ ನೋಡಿದ್ರೆ ನಾಳೆಗೆ ಎಂತ ನೋಡುದು? ಅವರನ್ನು ಮತ್ತೆ ಕಳಿಸಿ ಆರಾಮದಲ್ಲಿದ್ದಾರೆ ನಿಮ್ಮ ಗಂಡ. ಮತ್ತೆ ಅವರಿಗೊಂದು ಸ್ವಲ್ಪ ವಿಶ್ರಾಂತಿ ಬೇಕಲ್ಲ? ಹೌದು, ವಿಶ್ರಾಂತಿ ಬೇಕು ಬೇಕು ಬೇಕು. ಇಲ್ಲಿ ಆದ್ರೆ ನೀವಿರ್ತಿದ್ರಲ್ಲ, ಅಲ್ಲಿ ಯಾರು ಇಲ್ಲಲ್ಲ, ವಿಶ್ರಾಂತಿ ಬೇಕು. ಅವರಿಗೆ ವಿಶ್ರಾಂತಿಗೆ ಕೂತ್ಕೊಳ್ಳುವಾಗ, ವಿಶ್ರಾಂತಿ ಕೊಡುವಾಗ ನೀನು ಜೊತೆಗಿದ್ದೆ ತಾನೆ? ನಾನು ಕಣ್ಣಿನಲ್ಲಿ ಕಣ್ಣಿಟ್ಟು ಜೊತೆಗೆ ಕಾಯ್ತಾ ಇದ್ದೆ, ಹಾಗೆ ಮಲಗಿಕೊಂಡು. ನಾನು ಸ್ವಲ್ಪ ಉದ್ದ ಮಾಡಿದ್ದೆ. ನೀನು ಅಲ್ಲಿಯೂ ನಿನ್ನ ಬುದ್ಧಿ ಬಿಡಲಿಲ್ಲ. ಬುದ್ಧಿ ಯಾರು ಬಿಡ್ತಾರೆ? ಬುದ್ಧಿ ಬಿಡಬಾರ್ದು. ನೀನು ಉದ್ಧಾರವಾಗುದು ಯಾವಾಗ?
ಉದ್ಧಾರ ಆಗುದು ಉದ್ದಾಗಿದ್ದೇನೆ, ಉದ್ಧಾರ ನೋಡುವ. ಅದು ಗೊತ್ತಾಯ್ತು. ಸಮಯ ಉಂಟಲ್ಲ, ಹಾ, ಸಮಯ ಉಂಟಲ್ಲ, ಹಾ, ಇನ್ನು ತುಂಬಾ ಸಮಯ ಉಂಟು. ಮತ್ತೆ ನನಗೆ ಜಾಸ್ತಿ ಆಸೆ ಇಲ್ಲ ಅಮ್ಮ. ಹಾ. ಯಾಕೆ? ನನಗೆ ಒಂದೇ, ಹಾ. ಸಾಯುವ ತನಕ ಒಂದು ಬದುಕುವ ಅಂತ ಆಸೆ ಅಷ್ಟೇ. ಏನಾದ್ರು ಇಲ್ಲ, ಸಾಯುವ ತನಕ ಒಂದು ಬದುಕುವ. ಏನಾದ್ರು ಇವನ ಜೊತೆಗೆ ಮಾತನಾಡ್ತಾ ಇದ್ದರೆ ಬೆಳಕು ಹರಿಯುವುದು ತಿಳಿಯಕ್ಕಿಲ್ಲ. ಮುಂದುವರಿಸು. ಅಷ್ಟೊತ್ತಿಗೆ ಆಗುವಾಗ ಅಲ್ಲಿ ಹಾರಿಕೊಂಡು ಮೇಲಿನಿಂದ ರಿಕ್ಷಾ 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 ಯಕ್ಷ, ಪಿಂಗಳಾಕ್ಷ, ಯಶ್ ಯಶ್ ಪಿಂಗಳಾಕ್ಷ, ಯಶ್ ಯಕ್ಷ, ಯಶ್ ಯಕ್ಷನದು ಯ ಯಕ್ಷ. ಯ ಇವನನ್ನ ಬದಲಾಯಿಸುವುದಕ್ಕೆ ನಮಗೆ ಸಿಂಗಲ್ ಸಾಧ್ಯ ಎಕ್ಸ್ ಇಲ್ಲ. ಸಿಂಗಲ್ ಎಕ್ಸ್ ಪಿಂಗಳಾಕ್ಷ. ಪಿಂಗಳಾಕ್ಷ. ಹಾ, ಅವ ಬಂದು ಹಾ, ನಿಂತು ನೋಡಿದ. ಹಾ, ನಿಮ್ಮ ಗಂಡ 7 ಸ್ಟಾರ್ ಅಲ್ಲಿ ಕೂತಿದ್ದಾರೆ. ಹಾ, ಬಂದ್ರು, ಹಾ, ನಿಂತ, ಹಾ, ನಿಂತು ಕೇಳಿದ್ದು ಒಂದೇ, ಹಾ. ನೀನೀಗ ಪ್ರೆಗ್ನೆಂಟ, ಛೆ, ಛೆ. ನೀನೀಗ ಪ್ರೆಗ್ನೆಂಟ, ಏನು ಏನು ಏನ ನೀನೀಗ ಪ್ರೆಗ್ನೆಂಟ. ನಿನಗೀಗ ಪ್ರಜ್ಞೆ ಉಂಟಾ? ಅದು ಪ್ರಜ್ಞೆ ಉಂಟ, ನಿನಗೀಗ ಪ್ರಜ್ಞೆ ಉಂಟಾ? ಪ್ರಜ್ಞೆ ಹೋಗಿ ಆಯ್ತು, ಪ್ರಜ್ಞೆ 5ವರೆಗೆ ಹೋಗಿ ಆಯ್ತು. ಇವನ ನೀನೀಗ ಪ್ರಜ್ಞೆ ಉಂಟ ಕೇಳಿದ್ದು, ಪ್ರಜ್ಞೆ ಉಂಟ. ಪ್ರಜ್ಞೆ ಉಂಟಾ ಅಂತ ಕೇಳಿದ್ರು. ಹಾ, ನಿಮ್ಮ ಗಂಡ ಹಾ. ಕೂತಿದ್ದಾರೆ ಹಾಗೆ ಹಾ. ನಿಂತು. ಏನ ಹಾ. ಯಾರತ್ರ ನೀನು ಯಾರಂತ ತಿಳ್ಕೊಂಡಿದ್ಯಾ ನೀನು? ಕೊಟ್ರೆ ಒಂದು ಇದು ಒಟ್ಟು ನಿಲ್ಲುದೆ. ಯಾರಿಗ? ಒಟ್ಟು ಯಾರಿಗ? ಬರೋದು. ಯಾರಿಗ? ಅಲ್ಲ ಅಲ್ಲಿ ಅಲ್ಲಿ ಅಲ್ಲಿ. ಯಕ್ಷ ನಿಮ್ಮ ಗಂಡನಿಗೆ ಹೇಳಿ. ಹಾ, ನಿಮ್ಮ ಗಂಡ ಕೋಪದಲ್ಲಿ ಎದ್ದು ನಿಂತು. ಹಾ, ಎದ್ದು ನಿಂತಾಗ ಹಾ. ಯಕ್ಷ ರಗ್ 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 ನಿಮ್ಮ ಗಂಡನಿಗೆ ಕಪ್ಪಲ್ ಮೋಕ್ಷ ಮಾಡಿದ್ದು. ಕಪ್ಪಲ್ ಮೋಕ್ಷ, ಕಪಾಳ ಮೋಕ್ಷ ಮಾಡಿದ್ರು. ಕಪಾಳ ಮೋಕ್ಷ. ನಿಮ್ಮ ನನ್ನ ಗಂಡನಿಗೆ ಯಕ್ಷ ಕಪಾಳ ಮೋಕ್ಷ ಮಾಡಿದ್ದು. ಕಪಾಳ ಮೋಕ್ಷ ಮಾಡಿದ್ರು. ನಿಮ್ಮ ಗಂಡ ಸುಮ್ಮನಿದ್ರ? ಸುಮ್ಮನಿರ್ಲಿಲ್ಲ. ಹಾ. ನಿಂತವ್ರು ಅಲ್ಲಿಗೆ ಕೂತ್ಕೊಂಡು ಯುದ್ಧ ಮಾಡ್ತಾರೇನು? ಏನು ನಿಮ್ಮ ಗಂಡನ ಯುದ್ಧದ ಬಗ್ಗೆ ನಿಮಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಮುಂದೇನಾಯ್ತು? ಕೂತ್ರ ನಾನು ಅನ್ಕೊಂಡೆ ಈ ಸಲ ಏನಾದ್ರೂ ಹೊಸ ಪ್ರಯೋಗ ಇರಬಹುದು, ಕೂತ್ಕೊಂಡು ಕೂಡ ಯುದ್ಧ ಮಾಡಬಹುದು ಅಂತ ನೋಡಿದ್ರೆ ಹಾ. ಕೂತವರು ಅಲ್ಲಿಗೆ ಮಲಗಿದ್ರು. ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಮಲಗಿಕೊಂಡು ಯುದ್ಧ. ಏನ ಅಲ್ಲ, ನಾನು ನೋಡ್ಲಿಲ್ಲ, ನೀನು ಜೊತೆಗಿರ್ಲಿಲ್ವಾ? ನಾನು ಹಾಗೆ ಅನ್ಕೊಂಡೆ ಮಲಗಿಕೊಂಡು ಯುದ್ಧ ಮಾಡ್ಬೋದು. ಏನ ಏನ ಏನು ಶೈಲಿ? ಹೋದೆ ಹತ್ತಿರ ಹೋದೆ. ಹಾ. ಹೋಗಿ ನೋಡಿದೆ, ಎಂತ ಹೇಳುದಮ್ಮ, ಎಂತ ಅಂತ ಹೇಳಿ. ಏನಾಯ್ತು? ನಿಮ್ಮ ಗಂಡ ಹಾ. ಇಸ್ಕೊಳ್ಳಿ, ಬಿದ್ದಿನಲ್ಲಿ ನಿಮ್ಮ ಗಂಡ ಇಷ್ಟು ದೊಡ್ಡ ನಾಲಗೆಯನ್ನು ಹೊರಗೆ ಹಾಕಿ ಸತ್ತೇ. ಅಯ್ಯೋ, ಪತಿಯೇ ನೀ ಮಾಡಿದೆಯಲ್ಲ, ಪತಿಯೇ